ಆಕಾಶ, ಚಾರಣ, ಸಂಸಿತಾ, ನಾವು ಎಲ್ಲರೂ ಹೋಗ್ತಾ ಇದ್ವಿ. ಹಾಗೆ ಶಿಲ್ಪಾಕ್ಕ, ವೀರಶಂಕರ್ ಮುಂದೆ ಹೊಸಪೇಟೆಯಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ. ಇವತ್ತು ನಾವು ಯಾವ ವಾಟರ್ ಫಾಲ್ಸ್ ಅಂತ ಮುಂದೆ ವಿಡಿಯೋಲಿ ತೋರಿಸ್ತೀನಿ. ಬನ್ನಿ, ಪೂರ್ತಿ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಹೊಸಪೇಟೆಗೆ ಬಂದಿದ್ದೀವಿ. ನಮ್ಮ ಜೊತೆಗೆ ಶಿಲ್ಪಕ್ಕ ಕೂಡ ಜಾಯ್ನ್ ಆಗ್ತಾಳೆ ಅಂತ ಹೇಳಿದ್ದೆ, ಆದರೆ ಏನೋ ಅಕ್ಕಗೆ ಆರಾಮಿಲ್ಲ ಅಂತ ಹೇಳಿದರು. ಅದಕ್ಕೆ ಅಂಕಲರ್ನೊಂದೇ ಜಾಯಿನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇದು ಎಲ್ಲಿ ಬರುತ್ತೆ ಅಂದರೆ, ಇವತ್ತು ನಾವು ಬಿಸಿಲನಾಡಾದಂಥ ಕೊಪ್ಪಳ ಡಿಸ್ಟಿಕ್ದಾಗ ಕಬ್ಬರ್ಗಿ ಎಂಬ ಗ್ರಾಮದ ಹತ್ತಿರ ಬರುವಂಥ ಬೆಟ್ಟ ಗುಡ್ಡಗಳ ನಡುವೆ ತಿಳಿಯಾಗಿ ಹರಿಯುವ ಜಲಪಾತವನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಅದರ ಹೆಸರು ಬಂದು ಕಬ್ಬರ್ಗಿ ವಾಟರ್ ಫಾಲ್ಸ್. ನಾವು ಇವಾಗ ಹೊಸಪೇಟೆಯಿಂದ ಹೋಗ್ತಾ ಇರೋದ್ರಿಂದ ಈಗ ಕುಷ್ಟಗಿವರೆಗೂ ಹೋಗಿ ಅಲ್ಲಿ ಲೆಫ್ಟಿಗೆ ಹೋಗಬೇಕು. ಕುಷ್ಟಗಿಯಲ್ಲಿ ಹಾಗೆ ಮುಂದೆ ಹೋದಂತೆ ಕಬ್ಬರ್ಗಿ ಗ್ರಾಮ ಬರ್ತೈತಿ. ಆ ಗ್ರಾಮದಿಂದ ಅಂದರೆ ಕಬ್ಬರ್ಗಿ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತಕ್ಕೆ ಬೆಟ್ಟ ಗುಡ್ಡಗಳ ನಡುವೆ 2 ಕಿಲೋಮೀಟರ್ ಹೀಗೆ ವೆಹಿಕಲಲ್ಲಿ ಹೋಗ್ಬೋದು. ಫಾಲ್ಸಿಗೆ ಹೋಗಬೇಕಾದ್ರೆ ಮಳೆರಾಯ ಕೂಡ ಸ್ಟಾರ್ಟ್ ಆಗಿತ್ತು. ಜೋರಾಗಿ ಬರುತ್ತೆ ಅಂದ್ಕೊಂಡ್ವಿ, ಪರವಾಗಿಲ್ಲ, ಮಳೆ ಜಾಸ್ತಿ ಬರಲಿಲ್ಲ, ಅಷ್ಟೇ ಸ್ವಲ್ಪ ಬಂದು ಹೋಗ್ಬಿಡ್ತು. ನೋಡಿ, ಬೆಟ್ಟ ಗುಡ್ಡಗಳ ನಡುವೆ ಜಲಪಾತವನ್ನು ನೋಡಲು ಹೋಗೋಣ ಬನ್ನಿ. ನಾವು ಮನೆಯಿಂದ ಬುತ್ತಿ ಮಾಡ್ಕೊಂಡು ಬಂದಿದ್ವಿ, ಚಿತ್ರಾನ್ನ, ಹಾಗಾಗಿ ಅದನ್ನೇ ಉಣ್ತಾ ಇದ್ವಿ. ಜಲಪಾತಕ್ಕೆ ನೀವು ಯಾರಾದರೂ ಬರೋದಾದರೆ ಮನೆಯಿಂದ ಟಿಫಿನ್ ಕ್ಯಾರಿ ಮಾಡಿಕೊಂಡೇ ಬನ್ನಿ, ಯಾಕಂದರೆ ಅಲ್ಲೇನೂ ಸಿಗೋದಿಲ್ಲ. ಇವಾಗ ಹೋಗೋಣ. 1 ಕಿಲೋಮೀಟರ್ ಹೀಗೆ ನಡ್ಕೊಂಡು ಹೋಗಬೇಕು. ನೋಡಿ, ಒಂದೆಡೆ ಹಚ್ಚ ಹಸುರಿನ ಕಾಡು, ಇನ್ನೊಂದೆಡೆ ರಭಸವಾಗಿ ಭೋರ್ಗರೆಯುತ್ತಿರುವ ಜಲಪಾತ. ಇದನ್ನೆಲ್ಲ ನೋಡಿ ಇದ್ಯಾವುದೋ ಮಲೆನಾಡಿನ ಪ್ರದೇಶಕ್ಕೆ ಬಂದಿದ್ದೀವಿ ನಾವು ಅಂಥೇಳಿ ಫೀಲ್ ಆಗ್ತೈತಿ. ಆದರೆ ಇದು ಮಲೆನಾಡಿನಲ್ಲಿರೋ ಜಲಪಾತವಲ್ಲ, ಬಿಸಿಲುನಾಡಾಗಿರುವಂಥ ಕೊಪ್ಪಳ ನಾಡಿನಲ್ಲಿರುವಂಥ ಜಲಪಾತ. ನೋಡಿ, ಇದೇ ಕಬ್ಬರಗಿ ಜಲಪಾತ. ಇದಕ್ಕೆ ಕಪಿಲ್ ತೀರ್ಥ ಅಂತ ಕೂಡ ಕರೀತಾರೆ. ನೋಡಿ, ನಾನು, ನಮ್ಮ ಸಂಸಿತಾ, ಶ್ರೀಶಾ, ನಾವು ಕೂಡ ನೀರಿಗೆ ಇಳಿದೀವಿ. ಭೋರ್ಗರೆಯುವ ನೀರಿನಲ್ಲಿ ಎಲ್ಲರೂ ಖುಷಿಯಾಗಿ ಆಡುತ್ತಿರುವರು. ನಾವು ಕೂಡ ಒಂದಿಷ್ಟು ವೀಡಿಯೋಸು, ಫೋಟೋಸ್ನು ತೆಗೆದುಕೊಂಡ್ವಿ. ನೋಡಿ, ಹುಡುಗರಂತೂ ತುಂಬಾ ಎಂಜಾಯ್ ಮಾಡಿದರು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಬ್ಬರ್ಗಿ ಗ್ರಾಮದ ಬೆಟ್ಟದ ಮೇಲಿರುವ ಕಪಿಲ್ ತೀರ್ಥ ಜಲಪಾತ. ಮಹಾಭಾರತ ಕಾಲದಲ್ಲಿ ಕಪಿಲ ಮುನಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿ ಗಂಗೆಯನ್ನು ಇಲ್ಲಿಗೆ ಕರೆತಂದರು. ಇದರಿಂದಾಗಿ ಇಲ್ಲಿ ಜಲಪಾತ ಸೃಷ್ಟಿಯಾಯ್ತು ಅಂತೇಳಿ ಅಲ್ಲಿ ಜನ ಹೇಳ್ತಾರೆ. ಜಲಪಾತದಾಗೆಲ್ಲ ಆಡಿ ಒಂದಿಷ್ಟು ಫೋಟೋಸ್ಗಳನ್ನೆಲ್ಲ ತೆಗೆದುಕೊಂಡು ಇವಾಗ ವಾಪಸ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಒಂದೆಡೆ ಟ್ರೈನ್ ಗೇಟ್ ಹಾಕಿಬಿಡ್ತು, ಅಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ಅದೇ ರೀತಿ ಹೈವೇ ರೋಡಲ್ಲಿ ರೋಡ್ ವರ್ಕ್ ಸ್ಟಾರ್ಟ್ ಇರೋದ್ರಿಂದ ಅಲ್ಲಿ ಕೂಡ ಫುಲ್ ಟ್ರಾಫಿಕ್ಕು. ನೋಡಿ, ಎಷ್ಟೊಂದು ವಾಹನಗಳು. ಇದನ್ನೆಲ್ಲ ದಾಟ್ಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ 8 ಗಂಟೆ ಆಗಿಬಿಡ್ತು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಮಳೆಗಾಲ ಸ್ಟಾರ್ಟ್ ಆಯಿತು. ನೀವು ಕೂಡ ಒಮ್ಮೆ ಆದರೂ ಈ ಜಲಪಾತಕ್ಕೆ ಹೋಗಿ ಒಮ್ಮೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಇವತ್ತಿನ ನನ್ನ ಒಂದಿಷ್ಟು ಮೆಮೊರೀಸ್.